ಇವತ್ತಿನ ಕ್ಲಾಸ್ನಲ್ಲಿ 2025-26ನೇ ಸಾಲಿನ ದ್ವಿತೀಯ PUC ಪೂರ್ವ ಸಿದ್ಧತಾ ಪರೀಕ್ಷೆ 2026 ಅರ್ಥಶಾಸ್ತ್ರ ಎಕನಾಮಿಕ್ ಇವತ್ತು ನಡೆದಿರುವಂತಹ ಒಂದು ಎಕ್ಸಾಮ್ನಲ್ಲಿ ಯಾವ ರೀತಿಯಾದಂಥ ಉತ್ತರಗಳು ಸರಿಯಾಗಿವೆ ಅಂತಕ್ಕಂಥದ್ದು ನಾವು ಇವತ್ತಿನ ಒಂದು ಕ್ಲಾಸ್ನಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಏನಪ್ಪ ಅಂತಂದ್ರೆ ವಿಭಾಗ ಎದಲ್ಲಿ ಏನಂತಂದರೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಮೊದಲನೇದಾಗಿ ಕ್ವಶನ್ ಏನು ಕೇಳಿದ್ರಪ್ಪ ಅಂತಂದ್ರೆ ಇವತ್ತು ಬೇಡಿಕೆ ರೇಖೆಯ ಮಧ್ಯ ಬಿಂದುವಿನಲ್ಲಿ ಸ್ಥಿತಿ ಸ್ಥಾಪಕತ್ವವು ಅಂತ ಕೇಳಿದ್ರು. ಇದಕ್ಕೆ ಒಂದು ಸರಿಯಾದಂಥ ಉತ್ತರ ಏನಪ್ಪ ಅಂತಂದ್ರೆ 1ಕ್ಕೆ ಸಮನಾಗಿರುತ್ತದೆ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ. ಬೇಡಿಕೆ ರೇಖೆಯ ಮಧ್ಯ ಬಿಂದುವಿನಲ್ಲಿ ಸ್ಥಿತಿಸ್ಥಾಪಕತ್ವವು ಏನಾಗಿರ್ತದೆ 1ಕ್ಕೆ ಸಮನಾಗಿರುತ್ತದೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ ಕಾಬ್ ಡಗ್ಲಾಸ್ ಉತ್ಪಾದನಾ ಬಿಂಬಕ ಇದಕ್ಕೆ ಒಂದು ಸರಿಯಾದಂಥ ಉತ್ತರ ಏನಾಗಿರ್ತದೆ ಅಂದ್ರೆ ಆಪ್ಷನ್ ಸಿ ಇದಕ್ಕೆ ಸರಿಯಾದಂಥ ಉತ್ತರ ಆಗಿತ್ತು. ನೋಡ್ರಿ ನೀವು ಯಾವ್ಯಾವ ಆನ್ಸರ್ಗಳಿಗೆ ಸರಿಯಾದ ರೀತಿಯ ಉತ್ತರ ಹಾಕಿದ್ದೀರಿ ಅಥವಾ ತಪ್ಪು ಹಾಕಿದ್ದೀರಿ ಅಂತಕ್ಕಂಥದ್ದು ಇವತ್ತಿನ ಒಂದು ಕ್ಲಾಸಲ್ಲಿ ನೀವು ತಿಳ್ಕೊಳ್ರಿ. ಇನ್ನು ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡ್ರಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಕೊಳ್ಳುವವರು ಮತ್ತು ಮಾರುವವರು ಡ್ಯಾಶ್ ಅಂತಕ್ಕಂಥದ್ದು. ಇಲ್ಲೇನಪ್ಪ ಅಂತಂದ್ರೆ ಸರಿಯಾದ ಆನ್ಸರ್ ಏನಾಕತ್ತಂದ್ರೆ ಬೆಲೆ ಪಡೆಯುವವರು ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂಥ ಉತ್ತರ ಆಗಿರ್ತೈತೆ ರೀ. ಇನ್ನೇನಪ್ಪ ಅಂತಂದ್ರೆ ನಾಲ್ಕನೇ ಪ್ರಶ್ನೆ ಭಾರತದಲ್ಲಿ GDPಯನ್ನು ವರದಿ ಮಾಡುವ ಸಂಸ್ಥೆ GDPಯನ್ನು ವರದಿ ಮಾಡುವಂಥ ಸಂಸ್ಥೆ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಡಿ CSO. ಇನ್ನು ಐದನೇ ಪ್ರಶ್ನೆ ಒಂದು ದೇಶದ ಕರೆನ್ಸಿಯ ಬೆಲೆಯನ್ನು ವಿದೇಶಿ ಕರೆನ್ಸಿಯ ರೂಪದಲ್ಲಿ ವ್ಯಕ್ತಪಡಿಸುವುದನ್ನು ಹೀಗೆಂದು ಕರೆಯುತ್ತಾರೆ. ಏನು ಕರೀತಾರಪ್ಪ ಅಂತಂದ್ರೆ ವಿದೇಶಿ ವಿನಿಮಯ ದರ ಅಂತಕ್ಕಂಥದ್ದು ಇಲ್ಲಿ ಕರೀತಾರೆ. ಇದೇನಪ್ಪ ಅಂತಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ರೀ. ಇವು 5 ಕ್ವಶನ್ ನಿಮಗೆ ಯಾವ್ಯಾವ ರೀತಿ ಅಂತ ನೀವು ಕರೆಕ್ಟ್ ಹಾಕಿದ್ರಿ ತಪ್ಪು ಹಾಕಿದ್ದೀರಿ ಅಂತ ಇಲ್ಲಿ ಕೆಳಗಡೆ ನೋಡ್ಕೊಂತ ಹೋಗ್ರಿ. ಇನ್ನೇನಪ್ಪ ಅಂತಂದ್ರೆ ಬಿಟ್ಟ ಸ್ಥಳ ತುಂಬಿರಿ. ಇಲ್ಲಿ ಯಾವ ರೀತಿ ಅಂತ ಕ್ವಶನ್ಸ್ಗಳು ಅದಾವಪ್ಪ ಅಂತಂದರೆ ಮೊದಲನೇದಾಗಿರಪ್ಪ ಅಂತಂದ್ರೆ 6ನೇ ಪ್ರಶ್ನೆ ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ಡ್ಯಾಶ್ ತೆಗೆದುಕೊಳ್ಳುತ್ತದೆ. ಏನು ತೆಗೆದುಕೊಳ್ಳುತ್ತಪ್ಪ ಅಂತಂದ್ರೆ ಸರ್ಕಾರ ಏನು ಮಾಡ್ತೈತಿ ಇದು ಎಲ್ಲವೇನಪ್ಪ ಅಂತಂದ್ರೆ ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಎಲ್ಲ ಪ್ರಮುಖ ನಿರ್ಧಾರಗಳು ಸರ್ಕಾರ ಏನು ಮಾಡ್ತೈತಿ ಇದು ತೆಗೆದುಕೊಳ್ತೈತಿ. ನೀವು ಯಾವಾಗ ಕರೆಕ್ಟ್ ಹಾಕಿರಿ ನೋಡ್ರಿ. ಇನ್ನು 7ನೇ ಪ್ರಶ್ನೆ AVC ರೇಖೆಯ ಡ್ಯಾಶ್ ಬಿಂದುವಿನಲ್ಲಿ SMC ರೇಖೆಯು AVC ರೇಖೆಯನ್ನು ಕೆಳಗಿನಿಂದ ಛೇದಿಸುತ್ತದೆ. ಏನಪ್ಪ ಅಂತಂದ್ರೆ ಕನಿಷ್ಠ ಬಿಂದುವಿನಿಂದ SMA ರೇಖೆಯು ಛೇದಿಸುತ್ತದೆ ಅಂತಕ್ಕಂಥ ಇಲ್ಲಿ ಸರಿಯಾದಂಥ ಉತ್ತರ ಆಗಿರ್ತೈತೆ ರೀ. ಇನ್ನು 8ನೇ ಪ್ರಶ್ನೆ ಡ್ಯಾಶ್ ತೆರಿಗೆಯು ಸರ್ಕಾರವು ಉತ್ಪನ್ನದ ಪ್ರತಿ ಘಟಕದ ಮಾರಾಟದ ಮೇಲೆ ವಿಧಿಸುವ ತೆರಿಗೆಯಾಗಿದೆ. ಅಂದ್ರೆ ಒಂದು ಘಟಕ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂಥ ಉತ್ತರ ರೀ. ಘಟಕ ತೆರಿಗೆಯು ಸರ್ಕಾರವು ಉತ್ಪನ್ನದ ಪ್ರತಿ ಘಟಕದ ಮಾರಾಟದ ಮೇಲೆ ವಿಧಿಸುವಂಥ ತೆರಿಗೆಯಾಗಿದೆ. ಇನ್ನು 9ನೇ ಪ್ರಶ್ನೆ M1 ಮತ್ತು M2ಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಏನಂತ ಕರೀತಾರಂತಂದ್ರೆ ಸಂಕುಚಿತ ಹಣ ಎಂದು ಕರೀತಾರ್ರಿ. ಇನ್ನು 10ನೇ ಪ್ರಶ್ನೆ ಸರ್ಕಾರವು ಆದಾಯವನ್ನು ಆಧರಿಸದೆ ವಿಧಿಸುವ ತೆರಿಗೆಗಳನ್ನು ಡ್ಯಾಶ್ ಎನ್ನುತ್ತಾರೆ. ಏನಂತಾರತ್ತ ಅಂದ್ರೆ ಒಟ್ಟು ತೆರಿಗೆಗಳು ಅಂತಕ್ಕಂಥ ಇಲ್ಲಿ ಸರಿಯಾದಂಥ ಉತ್ತರ ಆಗಿರ್ತೈತೆ ನೋಡ್ರಿ. ಇದು ಬಿಟ್ಟ ಸ್ಥಳ ತುಂಬಿರಿ. ಇನ್ನೇನಪ್ಪ ಅಂತಂದ್ರೆ ಹೊಂದಿಸಿ ಬರೆಯರಿ. ಇಲ್ಲಿ ಯಾವ ರೀತಿಯಂಥ ಕ್ವಶನ್ಸ್ಗಳು ಆನ್ಸರ್ ಅದಾವ ಅಂತಂದ್ರೆ ಮೊದಲನೇದಾಗಿ ಸರಳ ಬೇಡಿಕೆ ರೇಖೆ ಏನಾಕಿತ್ತಂದ್ರೆ ಲಾಸ್ಟ್ ಒನ್ ಆಗಿರ್ತೈತೆ ನೋಡ್ರಿ. MR ಇಲ್ಲ ಐತೆ ನೋಡ್ರಿ MR TR. ಇನ್ನು ಮರು ಖರೀದಿ ಒಪ್ಪಂದ ಏನಾಕಿತ್ತಂದ್ರೆ ಬಂಡವಾಳ ಖಾತೆಗೆ ಹೋಗ್ತೈತೆ ರೀ. ಇನ್ನು ಉಳಿತಾಯ ಅಂತಂದರೆ Y-C. ಇನ್ನು ಹೂಡಿಕೆ ಅಂತಕ್ಕಂಥದ್ದು ಅಂದರೆ ಹೊಸ ಉದ್ಯಮಿಗಳ ಆಕರ್ಷಣೆ. ಇವು ನೋಡ್ಕೊಂತ ಹೋರಿ ಹೊಂದಿಸಿ ಬರೆಯರಿ. ಇಲ್ಲಿ ಯಾವ ರೀತಿ ಅಂತ ನಿಮಗೆ ಉತ್ತರಗಳು ಕರೆಕ್ಟ್ ಆಗಿದ್ದಾವೆ ಅಂತಕ್ಕಂಥದ್ದು ವಿಡಿಯೋನಪ್ಪ ಅಂತಂದ್ರೆ ಕೊನೆ ತನಕ ನೋಡಿ. ಆನ್ಸರ್ಗಳೇನಪ್ಪ ಅಂತಂದ್ರೆ ಎಲ್ಲ ಒಂದೇ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಈ 12ನೇ ಪ್ರಶ್ನೆ ಇಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತಕ್ಕಂಥದ್ದು. ಒಂದು ವಾಕ್ಯದ ಪ್ರಶ್ನೆಗಳು ಒಬ್ಬ ಅನುಭೋಗಿಯು 5 ಕಿತ್ತಳೆ ಹಣ್ಣುಗಳನ್ನು 24 ಗಂಟೆಗಳಷ್ಟು ಒಟ್ಟು ತುಷ್ಟಿಗುಣವನ್ನು ಮತ್ತು 6 ಕಿತ್ತಳೆ ಹಣ್ಣುಗಳನ್ನು 22 ಘಟಕಗಳಷ್ಟು ಒಟ್ಟು ತುಷ್ಟಿಗುಣವನ್ನು ನೀಡುತ್ತೇವೆ ಎಂದು ಭಾವಿಸಿದರೆ ಸೀಮಾಂತ ತುಷ್ಟಿಗುಣವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಇಲ್ಲಿ ಉತ್ತರ ಐತಿ. ಇದ್ರ ಕೆಳಗೇನಪ್ಪ ಅಂತಂದ್ರೆ ಆನ್ಸರ್ಸ್ಗಳನ್ನು ಕೊಟ್ಟಿದ್ದೀನಿ, ಎಲ್ಲರೂ ನೋಡ್ಕೊಂತ ಹೋರಿ. ಇದರ ಪೂರೈಕೆ ಎಂದರೇನು, ರಫ್ತುಗಳ ಅರ್ಥವನ್ನು ಬರೆಯಿರಿ, CPI ವಿಸ್ತರಿಸಿರಿ, ಕೊರತೆಯ ಬೇಡಿಕೆ ಅರ್ಥವನ್ನು ಬರೆಯಿರಿ. ಇದು ಎಲ್ಲವೂ ಏನಪ್ಪ ಅಂತಂದ್ರೆ ಆನ್ಸರ್ಗಳು ಕೆಳಗಡೆ ಇದ್ದಾವೆ, ಅದನ್ನು ಅಬ್ಸರ್ವ್ ಮಾಡಿ ನೋಡ್ಕೊಂತ ಹೋರಿ. ಇನ್ನು 2 ಅಂಕದ ಪ್ರಶ್ನೆಗಳು 6 ಬರೀಬೇಕ್ರಿ. ಯಾವ್ಯಾವ ಬರೆದಿರಿ ಅಂತ ನೋಡ್ಕೊತ ಚೆಕ್ ಮಾಡ್ಕೊಂಡು ಹೋಗೋಣ. ಇನ್ನು ವಿಭಾಗ C-ದಲ್ಲಿ ಏನಂತಂದ್ರೆ 4 ಅಂಕದ ಪ್ರಶ್ನೆಗಳು 5 ಪ್ರಶ್ನೆಗಳು ಬರೀಬೇಕು. ಉತ್ಪಾದನಾ ಸಾಧ್ಯತೆ ಗಡಿಯನ್ನು ವಿವರಿಸಿ, ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣಗಳ ನಡುವಿನ
ವ್ಯತ್ಯಾಸಗಳನ್ನು ಬರೆಯಿರಿ. ಇವೆಲ್ಲವನ್ನಪ್ಪ ಅಂತಂದ್ರೆ ಒಂದು ಡಯಾಗ್ರಾಮ್ ಹಾಕಿ ಬರೀಬೇಕಾಗ್ತೈತಿ. ಇನ್ನು ಬೆಲೆ ಅಂತಸ್ತು ಪರಿಕಲ್ಪನೆ ರೇಖಾಚಿತ್ರದೊಂದಿಗೆ ಚರ್ಚಿಸಿರಿ. ಇವೆಲ್ಲ ಬರೆದಿರಂತ ಅನ್ಕೋತೀನಿ. ಈಗ ವಿಭಾಗ ಡಿಯಲ್ಲಿ ಔದಾಸೀನ ವಕ್ರರೇಖೆ ಲಕ್ಷಣಗಳನ್ನು ರೇಖಾಚಿತ್ರದೊಂದಿಗೆ ವಿವರಿಸಿರಿ. ಸಮಗ್ರ ಆರ್ಥಿಕ ಅನನ್ಯತೆಯನ್ನು ವಿವರಿಸಿರಿ. ಇನ್ನು ವಿಭಾಗ ಇದಲ್ಲಿ ಏನಪ್ಪ ಅಂತಂದರೆ ಯಾವ ರೀತಿ ಇದಾವೆ ಅಂತಕ್ಕಂಥ ಅನ್ಕೊಂತವ್ರಿ. ಇನ್ನು 42ನೇ ಪ್ರಶ್ನೆ ರೇಖಾಚಿತ್ರಗಳದಾವ. ಇದ್ರೇನಪ್ಪ ಅಂತಂದ್ರೆ ಇದ್ರ ಒಟ್ಟು ಆನ್ಸರ್ ಏನಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ, ಈ ಸೀಮಾಂತ ತುಷ್ಟಿಗುಣ ಕಂಡು ಹಿಡಿಯಿರಿ. ಸೀಮಾಂತ ತುಷ್ಟಿಗುಣ 2 ಘಟಕಗಳಾಗಿರ್ತಾವ್ರಿ, ಅದನ್ನು ಕಂಡು ಹಿಡಿಬೇಕಾಗಿತ್ತು. ಇನ್ನು ಪೂರೈಕೆ ಎಂದರೇನು? ಪೂರೈಕೆಯು ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ಬೆಲೆಗೆ ಮಾರಾಟಗಾರನು ಮಾರಾಟ ಮಾಡಲು ಸಿದ್ಧವಿರುವಂತಹ ಮತ್ತು ಶಕ್ತನಾಗಿರುವ ಸರಕು ಅಥವಾ ಸೇವೆಗಳ ಪ್ರಮಾಣವೇ ಪೂರೈಕೆ ಅಂತಕ್ಕಂಥ ಇಲ್ಲಿ ಸರಿಯಾದಂಥ ಉತ್ತರ ಆಗಿತ್ತು ನೋಡ್ರಿ. ಇನ್ನು ನೆಕ್ಸ್ಟ್ ರಫ್ತುಗಳ ಅರ್ಥವನ್ನು ಬರೆಯಿರಿ. ರಫ್ತುಗಳು ಎಂದರೆ ಒಂದು ದೇಶವು ತನ್ನ ಗಡಿಯೊಳಗೆ ಉತ್ಪಾದಿಸಿದ ಸರಕು ಮತ್ತು ಸೇವೆಗಳನ್ನು ಬೇರೊಂದು ದೇಶದ ಗ್ರಾಹಕರಿಗೆ ಮಾರಾಟ ಮಾಡುವುದಕ್ಕೆ ನಾವೇನಂತೇವ್ರಿ ರಫ್ತು ಅಂತಕ್ಕಂಥದ್ದು ಕರಿತೇವೆ. ಇನ್ನು ನೆಕ್ಸ್ಟ್ CPI ವಿಸ್ತರಿಸಿರಿ ಅಂತಂದ್ರೆ ವಿಸ್ತರಣೆಯು ಗ್ರಾಹಕ ಬೆಲೆ ಸೂಚಂಕ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಆಗಿದೆ ಅಂತಕ್ಕಂಥ ಇಲ್ಲಿ ಸರಿಯಾದಂಥ ಉತ್ತರ. ಇನ್ನು 16 ಕೊರತೆಯ ಬೇಡಿಕೆಯ ಅರ್ಥವನ್ನು ಬರೆಯಿರಿ. ಕೊರತೆಯ ಬೇಡಿಕೆಯು ಆರ್ಥಿಕತೆಯಲ್ಲಿ ಪೂರ್ಣ ಉದ್ಯೋಗ ಮಟ್ಟದಲ್ಲಿ ಒಟ್ಟು ಪೂರೈಕೆಗಿಂತ ಒಟ್ಟು ಬೇಡಿಕೆಯು ಕಡಿಮೆ ಇರುವ ಸ್ಥಿತಿಯನ್ನು ಸೂಚಿಸುತ್ತದೆ. ನೆಕ್ಸ್ಟ್ ಮೂಲ ಆರ್ಥಿಕ ಚಟುವಟಿಕೆಯನ್ನು ಪಟ್ಟಿ ಮಾಡಿರಿ ಅಂತಕ್ಕಂಥದ್ದು ಯಾವ ರೀತಿ ಐತಿ ಅಂತಕ್ಕಂಥ ನೋಡ್ರಿ. ಆನ್ಸರ್ ಏನಪ್ಪ ಅಂತಂದ್ರೆ ಮೂಲ ಆರ್ಥಿಕ ಚಟುವಟಿಕೆ ಉತ್ಪಾದನಾ ಅನುಭೋಗ ಮತ್ತು ಹೂಡಿಕೆ. ಇದರ ವಿವರಣೆ ಏನಂತಂದ್ರೆ ಉತ್ಪಾದನಾ ಸರಕು ಮತ್ತು ಸೇವೆಗಳನ್ನು ಸೃಷ್ಟಿಸುವ ಪ್ರಕ್ರಿಯೆ ಅನುಭೋಗದಲ್ಲಿ ಮಾನವನ ಅಗತ್ಯತೆಗಳನ್ನು ಪೂರೈಸಲು ಸರಕು ಮತ್ತು ಸೇವೆಗಳನ್ನು ಬಳಸುವುದು. ಇನ್ನು 18ನೇ ಪ್ರಶ್ನೆ ಬೇಡಿಕೆ ನಿಯಮವನ್ನು ತಿಳಿಸಿರಿ. ಇನ್ನು ಇತರ ಅಂಶಗಳು ಸ್ಥಿರವಾಗಿದ್ದಾಗ ಬೆಲೆ ಹೆಚ್ಚಾದಂತೆ ಬೇಡಿಕೆ ಪ್ರಮಾಣ ಏನು ಆಕೈತ್ರಿ ಕಡಿಮೆ ಆಗ್ತೈತಿ, ಮತ್ತು ಬೆಲೆ ಕಡಿಮೆ ಆದಂಗೆ ಬೇಡಿಕೆ ಪ್ರಮಾಣ ಸಹ ಹೆಚ್ಚಾಗ್ತೈತಿ. ಇದೇನಪ್ಪ ಅಂತ ಬೇಡಿಕೆ ನಿಯಮದ ಒಂದು ನಿಯಮ ಆಗಿರ್ತೈತಿ. ಇನ್ನು ಪ್ರತಿಫಲಗಳ ಪ್ರಮಾಣದ ವಿಧಗಳನ್ನು ತಿಳಿಸಿರಿ. ಪ್ರತಿಫಲಗಳ ವಿಧಗಳೇನಪ್ಪ ಅಂತಂದ್ರೆ ಒಂದು ಹೆಚ್ಚುತ್ತಿರುವ ಪ್ರತಿಫಲಗಳು ಉತ್ಪಾದನಾ ಅಂಶಗಳನ್ನು ಹೆಚ್ಚಿಸಿದ ಪ್ರಮಾಣಕ್ಕಿಂತ ಹೆಚ್ಚು ಉತ್ಪಾದನೆ ಹೆಚ್ಚಾಗುವುದು. ಇದೇನಪ್ಪ ಅಂತ ಪ್ರತಿಫಲಗಳ ನಿಯಮ ಆಗಿರ್ತೈತಿ ರೀ. ಇವೆಲ್ಲ ನೋಡ್ಕೊಂತ ಹೋಗ್ರಿ. ಕೆಳಗಡೆ ಏನಪ್ಪ ಅಂತಂದ್ರೆ ಇದರ ಸಂಪೂರ್ಣವಾದಂಥ ಉತ್ತರಗಳದಾವ. ಯಾವ್ಯಾವ ರೀತಿ ನೀವು ಕರೆಕ್ಟ್ ಹಾಕಿದ್ರಿ, ಯಾವ್ಯಾವ ರೀತಿ ಕರೆಕ್ಟ್ ಹಾಕಿಲ್ಲ ಅಂತಕ್ಕಂಥದ್ದು ಏನಂತಂದ್ರೆ ಈ ಒಂದೇ ವಿಡಿಯೋದಲ್ಲಿ ಏನಪ್ಪ ಅಂತ ನೀವು ಇಲ್ಲಿ ನೋಡ್ಬೋದು ನೋಡ್ರಿ. ಇದಕ್ಕೆ ಸರಿಯಾದಂಥ ಉತ್ತರ ನೋಡ್ಕೊಂತ ಹೋಗ್ರಿ. ಹಂಗೆ ಅಲ್ಲಿ ಮೇಲ್ಗಡೆ ಏನು ಕೊಟ್ಟಿದ್ದೀನಿಲ್ಲ ಕ್ವಶನ್ಸ್ಗಳು, ಇವೆಲ್ಲ ಆನ್ಸರ್ಸ್ಗಳದಾವ್ರಿ. ನಿಮ್ಗೆ ಯಾವ್ಯಾವ ಬೇಕೋ ನೀವು ಯಾವ್ಯಾವ ಕರೆಕ್ಟ್ ಹಾಕಿದ್ದೀರಿ ಅಥವಾ ಯಾವ್ದು ರಾಂಗ್ ಹಾಕಿರಿ ಅಂತಕ್ಕಂಥದ್ದು ಇಲ್ಲಿ ಒಂದೇ ಇದರಲ್ಲಿ ನೋಡ್ಕೊತ ಹೋಗ್ರಿ. ಆರು ಅಂಕದ ಪ್ರಶ್ನೆಗಳಾಗಿರ್ಬೋದು. ಇವೆಲ್ಲ ಏನಪ್ಪ ಅಂತಂದ್ರೆ 12 ಅಂಕದ ಪ್ರಶ್ನೆಗಳು ಮತ್ತು 2 ಅಂಕದ್ದು 1 ಅಂಕದ್ದು ಎಲ್ಲ ಪ್ರಶ್ನೆಗಳೇನಪ್ಪ ಅಂತಂದ್ರೆ ಸರಿಯಾದಂಥ ಉತ್ತರ ಏನಪ್ಪ ಅಂತಂದ್ರೆ ಈ ಒಂದೇ ವಿಡಿಯೋದಲ್ಲಿ ಇದೆ. ಇಷ್ಟು ಏನಪ್ಪ ಅಂತಂದ್ರೆ ಈ ಒಂದು ಎಕನಾಮಿಕ್ಕಿಂದ ಏನಪ್ಪ ಅಂತಂದ್ರೆ ಅರ್ಥಶಾಸ್ತ್ರದಲ್ಲಿ ಬಂದಕ್ಕಂಥ ಇವತ್ತಿನ ಒಂದು 29/1/2026ರಲ್ಲಿ ಏನಂತಂದ್ರೆ ಒಂದು ಎಕ್ಸಾಮ್ ನಡೀತಲ್ಲ ಇವತ್ತಿಂದ, ಅದರ ಒಂದು ಸಂಪೂರ್ಣವಾದಂಥ ಕೀ ಆನ್ಸರ್ಸ್ಗಳು ಏನಪ್ಪ ಅಂತಂದ್ರೆ ನೀವಿಲ್ಲಿ ನೋಡ್ಬೋದಾಗಿತ್ತು ರೀ. ಇಷ್ಟೇನಪ್ಪ ಅಂತಂದ್ರೆ ಇವತ್ತಿನ ಒಂದು ಕ್ಲಾಸ್ನಲ್ಲಿರ್ತಕ್ಕಂತಹ ಮಾಹಿತಿ. ಇದೇ ರೀತಿ ಪ್ರತಿಯೊಂದು ವಿಡಿಯೋ ನೋಡ್ಬೇಕಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನ್ ಪ್ರೆಸ್ ಮಾಡಿದ ಜೊತೆಗೆ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರಪ್ಪ ಅಂತಂದ್ರೆ ನಾನು ಪ್ರತಿದಿನ ವಿಡಿಯೋಗಳು ಹಾಕಿ ನೋಟಿಫಿಕೇಶನ್ ತಲುಪ್ತದೆ ಅಂತ ಹೇಳ್ತಾ ಇವತ್ತಿನ ಒಂದು ಕ್ಲಾಸ್ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ.